ಮತ್ತೆ ಸಚಿವ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ, ಹಗುರವಾಗಿ ಮಾತನಾಡಿದ್ದಾರೆ. ಏನಂತ ಹೇಳಿದ್ದಾರೆ ನೋಡ್ತಾ ಹೋಗೋಣ. ಸಾಲ ಮನ್ನಾ ಆಸೆಗಾಗಿ ಬರಗಾಲ ಬರ್ಲಿ ಅಂತ ರೈತರು ಕಾಯ್ತಾ ಇರ್ತಾರಂತೆ. ಬರಗಾಲ ಬರ್ಲಿ ಅಂತ ರೈತರಿಗೆ ಅದೊಂದೇ ಆಸೆ ಇರುತ್ತೆ. ಬರಗಾಲ ಬಂದ್ರೆ ರೈತರು ಸಾಲ ಮನ್ನಾದ ನಿರೀಕ್ಷೆ ಇಟ್ಕೋತಾರೆ. ಹಿಂದಿನ ಸರ್ಕಾರಗಳು ಸಾಲ ಮನ್ನಾ ಮಾಡಿವೆ, ಆದ್ರೆ ಈಗ ಸರ್ಕಾರ ಸಂಕಷ್ಟದಲ್ಲಿದೆ, ಅದು ಕಷ್ಟ ಸಾಧ್ಯ ಎಲ್ಲ ಗಮನದಲ್ಲಿ ಇಟ್ಕೊಂಡು ರೈತರು ಬೆಳೆ ಬೆಳಿಬೇಕು ಅಂತ ಪಾಠ ಮಾಡಿದ್ದಾರೆ ರೈತರಿಗೆ ಸಚಿವರು. ಅಥಣಿ ತಾಲೂಕಿನ ಸುಟ್ಟಟಿ ಗ್ರಾಮದಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಕೊಟ್ಟಿರುವ ಹೇಳಿಕೆ, ರೈತರ ಬಗ್ಗೆ ಈ ರೀತಿಯಾಗಿ ಹಗುರವಾಗಿ ಮಾತುಗಳು ಕೇಳಿಬರ್ತಾ ಇರುವಂತದ್ದು ಸಿದ್ದು ಸಂಪುಟದಲ್ಲಿ ಇದು ಮೊದಲನೇ ಬಾರಿಗಲ್ಲ. ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆಯೂ ಮಾತನಾಡಿದ್ರು. ಈಗ ಬರಗಾಲ ಬರಲಿ ಅಂತಾನೆ ರೈತರು ಕಾದ್ಕೊಂಡು ಕುಳ್ತಿರ್ತಾರಂತೆ. ಹಗಲು ರಾತ್ರಿ ಆದ್ರೆ ಸಾಕು, ಅವ್ರ ದೇವ್ರಿಗೆ ಕೈ ಮುಗಿದು ಸರಿಯಾಗಿ ಮಳೆ ಬೆಳೆ ಆಗ್ಲಿ, ರೈತರು ಕೈ ತುಂಬಾ ಬೆಳೆ ಬರುವಂತಾಗ್ಲಿ ಅಂತ ಅವ್ರು ಬೇಡ್ಕೋತಾ ಇದ್ರೆ, ಇವ್ರು ಮಾತು ನೋಡಿ ಅಲ್ಲಿ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ರು, ಗೊಬ್ಬರನು ಕೊಟ್ರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದ, ಹಂಗ ಬಯಸ್ಬಾರ್ದು. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ರು, ಗೊಬ್ಬರನು ಕೊಟ್ರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದ, ಹಂಗ ಬಯಸ್ಬಾರ್ದು. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟ್ ಲೋಕ ಕಲ್ಯಾಣಕ್ಕಾಗಿ ಮತ್ತು ವ್ಯಕ್ತಿಗತವಾಗಿರುವಂಥ ಕಲ್ಯಾಣಕ್ಕಾಗಿ ಯಾರು ಭಾವನೆಯಿಂದ ಬರ್ತಾರೆ ಒಳ್ಳೆಯದಾಗತ್ತೆ ಅನ್ನುವಂಥ ಪ್ರತೀತಿ ಇದೆ. ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಇದು ಯಾರ್ಯಾರು ಬರ್ತಾರೆ ಅನ್ನೋದು ಗೊತ್ತಿಲ್ಲ, ಎಲ್ಲರಿಗೂ ಕೂಡ ನಾನು ಎಲ್ರಿಗೂ ವಿನಂತಿ ಮಾಡ್ತೇನೆ. ದತ್ತಾತ್ರೇಯ ಕ್ಷೇತ್ರ ಒಂದು ಪುರಾತನವಾಗಿರುವಂಥ ಕ್ಷೇತ್ರ, ಸಾವಿರಾರು ವರ್ಷಗಳ ಪರಂಪರೆಯ ಕ್ಷೇತ್ರ. ಯಾವುದೇ ಜಾತಿ ಭೇದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಸಹಸ್ರಾರು ವರ್ಷಗಳ ಹಿಂದೆಯೇ ದತ್ತಾತ್ರೇಯರು ಜಗತ್ತಿಗೆ ಸಾರಿದ್ದಾರೆ. ಅವರು ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರ ಸ್ವರೂಪಿ